ಸನಾತನ ಹಿಂದೂ ಧರ್ಮದ ದೇಶ ನಮ್ಮ ದೇಶ ಹಿಂದೂಸ್ತಾನ ಭಾರತ. ಈ ಭಾರತದಲ್ಲಿ ಅನೇಕ ದೇವಸ್ಥಾನಗಳನ್ನು ನಾವು ನೋಡಿರುತ್ತೇವೆ. ಅದರಲ್ಲೂ ಮಧುರೈ ಮೀನಾಕ್ಷಿ ದೇವಸ್ಥಾನ ಅತ್ಯಂತ ಪುರಾಣ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದು. ಈ ದೇವಸ್ಥಾನದ ತಾಯಿ ಅನುಗ್ರಹ ನಿಮ್ಮ ಮೇಲೆ ಸದಾ ಆಗಲಿ ಅಂತ ಆಶಿಸುತ್ತೇವೆ. ಜೈ ಮಧುರೈ ಮೀನಾಕ್ಷಿ ಅಂತ ಕಮೆಂಟ್ ಹಾಕಿ, ನಿಮ್ಮ ಸಕಲ ದೋಷಗಳು ಪರಿಹಾರ ಆಗುತ್ತೆ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿದ ನಂತರ ವಿಡಿಯೋಗಳನ್ನ ನೋಡಿ. ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆ ಇದ್ದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲವನ್ನು ಬಗೆಹರಿಸಿಕೊಳ್ಳಿ. ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಮಧುರೈ ಮೀನಾಕ್ಷಿ ಎಲ್ಲಿದೆ ಅಂತ ನೋಡುವುದಾದರೆ, ಮಧುರೈ ನಗರದಲ್ಲಿ ನೆಲೆಗೊಂಡಿರುವ ಮಧುರೈ ಮೀನಾಕ್ಷಿ ದೇವಾಲಯವು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ದೇವಾಲಯವು ದ್ರಾವಿಡ ವಾಸ್ತುಶೈಲಿಯ ಭವ್ಯವಾದ ಉದಾಹರಣೆಯಾಗಿದೆ ಮತ್ತು ಮೀನಾಕ್ಷಿ ದೇವತೆ ಮತ್ತು ಆಕೆಯ ಪತ್ನಿ ಶಿವನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಜನಪ್ರಿಯ ಯಾತ್ರಾ ಸ್ಥಳವಾಗಿದೆ ಮತ್ತು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇವತ್ತು ನಾವು ನಿಮಗೆ ತಿಳಿಸ್ಕೊಡುವ ಹಾಗೆ ಅದರ ಮಹತ್ವ ಮತ್ತು ಅದಕ್ಕೆ ಹೋಗುವಂತಹ ಸಮಯ ಮತ್ತು ಇತಿಹಾಸ ಎಲ್ಲದರ ಮಾಹಿತಿಯನ್ನು ಕಲೆ ಹಾಕೋಣ. ದಕ್ಷಿಣ ಭಾರತದ ಅತ್ಯಂತ ಅಪ್ರತಿಮ ಹೆಗ್ಗುರುತುಗಳಲ್ಲಿ ಒಂದಾದ ಮಧುರೈ ಮೀನಾಕ್ಷಿ ದೇವಾಲಯವು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ಮತ್ತು ಕಲೆಯ ಭವ್ಯತೆಯನ್ನು ಜೀವಂತವಾಗಿ ಸಾಕ್ಷಿಯಾಗಿದೆ. ರೋಮಾಂಚಕ ನಗರವಾದ ಮಧುರೈನ ಹೃದಯ ಭಾಗದಲ್ಲಿರುವ ಈ ದೇವಾಲಯವು ಪಾರ್ವತಿ ಎಂದು ಕರೆಯಲ್ಪಡುವ ಮೀನಾಕ್ಷಿ ದೇವತೆ ಮತ್ತು ಆಕೆಯ ಪತ್ನಿಯಾದ ಶಿವನಿಗೆ ಸಮರ್ಪಿತವಾಗಿದೆ. ದೇವಾಲಯದ ಸಂಕೀರ್ಣ, ಅದರ ಎತ್ತರ, ಗೋಪುರಗಳು ನೋಡುವುದಾದರೆ ಗೇಟ್ವೇ ಗೋಪುರಗಳು ಮತ್ತು ಸಂಕೀರ್ಣವಾದ ಕೆತ್ತಿದ ಕಂಬಗಳನ್ನು ಹೊಂದಿದೆ. ಇದು ಸರಿಸುಮಾರು 2000 ವರ್ಷಗಳಿಂದ ಸಮಯದ ಪರೀಕ್ಷೆಯನ್ನು ನಿಂತಿರುವ ನಿಜವಾದ ಮೇರುಕೃತಿಯಾಗಿದೆ. ಈ ದೇವಸ್ಥಾನದ ಇತಿಹಾಸವನ್ನು ಅಂದರೆ ಮಧುರೈ ಮೀನಾಕ್ಷಿ ದೇವಸ್ಥಾನದ ಇತಿಹಾಸ ಹೇಳುವುದಾದರೆ, ಸುಮಾರು 2500 ವರ್ಷಗಳಷ್ಟು ಹಳೆಯದಾದ ಮಧುರೈ ಮೀನಾಕ್ಷಿ ಅಮ್ಮನ ದೇವಾಲಯದ ಇತಿಹಾಸವನ್ನು ಹೊಂದಿರುವ ಈ ದೇವಾಲಯವನ್ನು ಭಾರತದ ಅತ್ಯಂತ ಹಳೆಯ ಮತ್ತು ಅತ್ಯಂತ ಮಹತ್ವವಾದ ದೇವಾಲಯವೆಂದು ಪರಿಗಣಿಸಲಾಗಿದೆ. ದಂತಕಥೆಯ ಪ್ರಕಾರ ಈ ದೇವಾಲಯವನ್ನು ಪಾಂಡ್ಯರಾಜ ಕುಲಶೇಖರ ಪಾಂಡ್ಯರಾಜ 6ನೇ ಶತಮಾನ ಯಲ್ಲಿ ನಿರ್ಮಿಸಿದನು. ರಾಜನಿಗೆ ಮಕ್ಕಳಿಲ್ಲ ಮತ್ತು ಮಗುವಿಗಾಗಿ ಶಿವನನ್ನು ಪ್ರಾರ್ಥಿಸಿದನು. ಅವರು ಮಗಳನ್ನು ಆಶೀರ್ವದಿಸಿದರು. ನಂತರ ಮೀನಾಕ್ಷಿ ಎಂದು ಹೆಸರಿಸಲಾಯಿತು. ಅವಳು ಪಾರ್ವತಿ ದೇವಿಯ ಅವತಾರವೆಂದು ಪರಿಗಣಿಸಲ್ಪಟ್ಟಳು ಮತ್ತು 21ನೇ ವಯಸ್ಸಿನಲ್ಲಿ ಅವಳು ಸಾಮ್ರಾಜ್ಯದ ಆಡಳಿತವನ್ನು ವಹಿಸಿಕೊಂಡಳು ಮತ್ತು ಮಹಾನ್ ಬುದ್ಧಿವಂತಿಕೆ ಮತ್ತು ನ್ಯಾಯದಿಂದ ಆಳಿದಳು. ಮೀನಾಕ್ಷಿ ನಂತರ ಶಿವನನ್ನು ಭೇಟಿಯಾದರು ಮತ್ತು ಅವರ ಪ್ರೀತಿಯಲ್ಲಿ ಸಿಲುಕಿದರು. ಎಲ್ಲ ದೇವತೆಗಳು ಭಾಗವಹಿಸಿದ್ದರು. ಆದ್ದರಿಂದ ಸಮಾರಂಭದಲ್ಲಿ ಅವರು ವಿವಾಹವಾದರು. ಅವರ ವಿವಾಹವನ್ನು ಆಚರಿಸಲು ಮತ್ತು ಮೀನಾಕ್ಷಿ ದೇವಿಯನ್ನು ಗೌರವಿಸಲು ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎನ್ನುವುದು ಇತಿಹಾಸ. ವರ್ಷಗಳಲ್ಲಿ ದೇವಾಲಯವು ಹಲವು ನವೀಕರಣಗಳು ಮತ್ತು ಸೇರ್ಪಡೆಗಳಿಗೆ ಒಳಗಾಯಿತು. 16ನೇ ಶತಮಾನದಲ್ಲಿ ನಾಯಕ್ ರಾಜವಂಶ ಆಳ್ವಿಕೆಯ ಅವಧಿಯಲ್ಲಿ ಅತ್ಯಂತ ಎತ್ತರವಾದ ಗೋಪುರಗಳನ್ನು ಸೇರಿಸಿದರು ಹಾಗೂ ದ್ರಾವಿಡ ವಾಸ್ತುಶಿಲ್ಪವು ಕೆಲವು ಅತ್ಯುತ್ತಮ ಉದಾಹರಣೆಗಳೆಂದು ಪರಿಗಣಿಸಲಾಯಿತು. ಇಂದು ಮಧುರೈ ಮೀನಾಕ್ಷಿ ದೇವಸ್ಥಾನವು ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಮತ್ತು ಹಿಂದೂಗಳಿಗೆ ಮಹತ್ವದ ಯಾತ್ರಾ ಸ್ಥಳವಾಗಿದೆ. ದೇವಾಲಯದ ಸಂಕೀರ್ಣ 15 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು 14 ಭವ್ಯವಾದ ಗೋಪುರಗಳನ್ನು ಹೊಂದಿದೆ. ಪ್ರತಿಯೊಂದು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಮಧುರೈ ಮೀನಾಕ್ಷಿ ದೇವಾಲಯದ ವಾಸ್ತುಶಿಲ್ಪವು ಕಲೆಯ ನಿಜವಾದ ಮೇರುಕೃತಿಯಾಗಿದೆ ಮತ್ತು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ. ಮಧುರೈ ಮೀನಾಕ್ಷಿ ದೇವಸ್ಥಾನದ ಸಮಯ ಮತ್ತು ವಿಳಾಸವನ್ನು ಹೇಳುವುದಾದರೆ, ಮಧುರೈ ಮೀನಾಕ್ಷಿ ದೇವಸ್ಥಾನದ ವಾರದ ಪ್ರತಿದಿನವೂ ತೆರೆದಿರುತ್ತದೆ ಮತ್ತು ಸಮಯಗಳು ಹೇಳಬೇಕು ಅನ್ನೋದಾದರೆ ಬೆಳಗ್ಗೆ 5ರಿಂದ ಮಧ್ಯಾಹ್ನ 12:30ರವರೆಗೆ, ಪೂಜೆ ಬೆಳಗ್ಗೆ 6:30ರಿಂದ 7:15ರವರೆಗೆ, ತಿರುಮನಂದಲ ಪೂಜೆ ಬೆಳಗ್ಗೆ 10:30ರಿಂದ 11:15
11:15ರವರೆಗೆ. ಮಧ್ಯಾಹ್ನದ ಸಮಯ ದರ್ಶನದ ಸಮಯ 12:30ಯಿಂದ ಸಂಜೆ 4 ಗಂಟೆವರೆಗೆ ಮತ್ತು ಸಂಜೆ 4ರಿಂದ 5:15ವರೆಗೆ ಇರುತ್ತೆ. ಇನ್ನು ಈ ದೇವಸ್ಥಾನದ ತಲುಪುವುದು ಹೇಗೆ ಅಂತ ನೋಡೋದಾದರೆ, ಮಧುರೈ ಮೀನಾಕ್ಷಿ ದೇವಸ್ಥಾನವು ಮಧುರೈ ನಗರದ ಹೃದಯ ಭಾಗದಲ್ಲಿದೆ ಮತ್ತು ಅದನ್ನು ತಲುಪಲು ಹಲವಾರು ಮಾರ್ಗಗಳಿವೆ. ಕೆಲವು ಸಾಮಾನ್ಯ ಮಾರ್ಗಗಳು ಅಂದರೆ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ವಿಮಾನದಲ್ಲೂ ಹೋಗ್ಬೋದು, ರೈಲಿನ ಮೂಲಕ ಹೋಗ್ಬೋದು. ಬೆಂಗಳೂರಿನಿಂದ ಅನೇಕ ಬಸ್ಗಳ ವ್ಯವಸ್ಥೆ ಕೂಡ ಇರುತ್ತೆ. ಕೇಳಿಕೊಂಡು ಹತ್ಕೊಂಡು ಹೋಗಬೇಕಾಗತ್ತೆ. ಮತ್ತು ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಮಧುರೈ ಮೀನಾಕ್ಷಿ ತಾಯಿಗೆ ಒಂದು ಹರಕೆಯನ್ನು ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹರಕೆಯನ್ನು ತೀರಿಸೋದನ್ನು ಮಾತ್ರ ಮರಿಬೇಡಿ. ಹಾಗೂ ನಿಮ್ಮ ಜೀವನದ ಎಂಥದ್ದೇ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.